ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಮಕರ ರಾಶಿಯ 2026ರ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 2025ರವರೆಗೂ ಕೂಡ ನೀವು ಪಟ್ಟಂತ ಕಷ್ಟಕ್ಕೆ ಪ್ರತಿಫಲಗಳು ಸಿಗುತ್ತಾ ಇಲ್ಲ, ಅಥವಾ ಎಷ್ಟೇ ಕಷ್ಟಗಳನ್ನು ಪಟ್ಟರೂ ಕೂಡ ಇದರಿಂದ ಒಳ್ಳೇದಾಗುತ್ತಾ ಇಲ್ಲ ಅಂತ ಹೇಳಿ ನೀವೇನಾದ್ರೂ ಅಂದುಕೊಂಡು ನೊಂದುಕೊಳ್ತಾ ಇದ್ರೆ ಖಂಡಿತವಾಗ್ಲೂ ಅದರ ಚಿಂತೆಗಳನ್ನ ಬಿಟ್ಟು ಬಿಡಿ. 2026 ನಂತರ ಜನವರಿ ತಿಂಗಳಿಂದಲೇ ನಿಮ್ಮ ಎಲ್ಲಾ ಕೆಲಸಗಳು ತಕ್ಕ ಉತ್ತರ ಸಿಗ್ತದೆ. ನಿಮ್ಮ ಎಲ್ಲಾ ಕಷ್ಟಕ್ಕೂ ಕೂಡ ಪ್ರತಿಫಲ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗ್ತದೆ. ಹಾಗಾದ್ರೆ ವೀಕ್ಷಕರೇ, ಮಕರ ರಾಶಿಯ ಶುಭ ಅಶುಭ ಫಲಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಮಕರ ರಾಶಿಯವರ ಜೀವನದಲ್ಲಿ 2025 ಕೂಡ ಯಾವುದೇ ರೀತಿಯಾದ ಅಭಿವೃದ್ಧಿ ಆಗಿಲ್ಲ, ಏಳಿಗೆ ಕಾಣಿಲ್ಲ, ಅಥವಾ ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಇನ್ನೇನು ಸಮಸ್ಯೆಗಳಾಗಿ ಕೂತ್ಕೊಂಡಿದೆ ಅಂತ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಚಿಂತೆ ಬಿಟ್ಟು ಬಿಡಿ. 2026 ನಂತರ ಖಂಡಿತವಾಗೂ ಗ್ರಹಗತಿಗಳ ಬದಲಾವಣೆಗಳಿಂದ ನೇರವಾದಂತಹ ಒಂದು ಪರಿಣಾಮ ಮಕರ ರಾಶಿಯವರ ಜೀವನದಲ್ಲಿ ಬೀಳ್ತಾ ಇರುವಂತ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಾದ ಅಭಿವೃದ್ಧಿ, ಏಳಿಗೆ, ವಿಶ್ರಾಂತಿ, ನೆಮ್ಮದಿ, ಶಾಂತಿ ಅನ್ನುವಂಥದ್ದು ಅವರ ಜೀವನದಲ್ಲಿ ಬರ್ತದೆ. ಮುಖ್ಯವಾಗಿ ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಇದು ಎಲ್ಲಾ ವಿಚಾರದಲ್ಲೂ ಕೂಡ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಏರುವಂತ ಚಾನ್ಸಸ್ಗಳೇ ಬಹಳ ಇದೆ. ಉದ್ಯೋಗದ ವಿಚಾರ ಅಂತ ಬಂದಾಗ ಅವರ ಕೆಲಸಕ್ಕೆ ಮೇಲಿನ ಅಧಿಕಾರಿಗಳಿಂದ ಪರಿಗಣನೆಗೆ ತಗೊಂಡು ಅವರ ಒಂದು ಪ್ರಮೋಷನ್ ಆಗಿರ್ಬೋದು, ಬತ್ತಿ ಆಗಿರ್ಬೋದು, ಈ ರೀತಿಯಾಗಿ ಅಂತ ಏರಿಕೆ ಆಗುವಂತದ್ದು ವಿಚಾರಗಳಿದೆ. ವ್ಯವಹಾರ ಅಂತ ಬಂದಾಗ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಂಡು ಖಂಡಿತವಾಗ್ಲೂ ಹಂತ ಹಂತವಾಗಿ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಗಳಾಗಿ ತನ್ನ ವ್ಯಾಪಾರವನ್ನ ಎಕ್ಸ್ಪ್ಯಾಂಡ್ ಮಾಡುವಂತದ್ದು, ಇನ್ನೊಂದು ಬ್ರಾಂಚ್ ಆಗಿರ್ಬೋದು, ಮತ್ತೊಂದು ಬೇರೆ ಕಡೆ ಆಗುವಂಥದ್ದು, ಈ ರೀತಿಯಾಗಿರುವಂತಹ ಒಂದು ಲಾಭದಾಯಕವಾದಂತಹ ಅನುಕೂಲಕರವಾದಂತಹ ಒಂದು ಸಮಯ ಮಕರ ರಾಶಿಯವರಿಗಿದೆ. ಮತ್ತು ವ್ಯವಹಾರಗಳಲ್ಲಿ ಕೂಡ ಎಲ್ಲಾ ರೀತಿಯಿಂದ ಅಭಿವೃದ್ಧಿಗಳಾಗಿ, ಮತ್ತು ಏನಾದ್ರೂ ಎಜುಕೇಶನ್ ಪರ್ಪಸ್ ಅಂತ ಬಂದಾಗ, ಎಜುಕೇಶನ್ ವಿಚಾರದಲ್ಲಿ ಅಂತ ಬಂದಾಗ ಅವರ ಜೀವನದಲ್ಲಿ ಕೂಡ ಎಲ್ಲಾ ರೀತಿಯಾಗಿರುವಂತಹ ಒಂದು ಅಭಿವೃದ್ಧಿಗಳು ಕಂಡು ಬರ್ತದೆ. ಏಳಿಗೆ ಎಂದು ಉತ್ತೀರ್ಣತೆ ಅಂತ ಫಲಿತಾಂಶಗಳು ಅವರ ಜೀವನದಲ್ಲಿ ಕೂಡ ಬರ್ತದೆ. ಕುಟುಂಬದಲ್ಲಿ ಆಧ್ಯಾತ್ಮಿಕ ಅನ್ನುವಂಥದ್ದು ಕೂಡ ಶಾಂತಿ, ನೆಮ್ಮದಿ ರೀತಿಯಲ್ಲಿ ಕೂಡ ಬರ್ತದೆ. ಮತ್ತು ಎಲ್ಲಾ ವಿಚಾರದಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಹಣಕಾಸಿನ ಬಗ್ಗೆ ಸ್ವಲ್ಪ ಏರುಪೇರು ಸಮಸ್ಯೆಗಳು ಆಗುವಂತ ಲಕ್ಷಣಗಳು ಜಾಸ್ತಿ ಆಗ್ತದೆ. ಯಾರಿಗೋ ಕೊಟ್ಟಂತ ಹಣ ಬರದೇ ಇರುವಂತದ್ದು, ಅಥವಾ ದುಡುಕಿ ಇನ್ಯಾರಿಗೂ ಹಣಗಳನ್ನ ಕೊಟ್ಟು ಕಳ್ಕೊಳ್ಳುವಂಥದ್ದು, ಈ ರೀತಿಯಾಗಿರುವಂತ ಸಮಸ್ಯೆಗಳು ಜಾಸ್ತಿ ಬರ್ತದೆ ಮಕರ ರಾಶಿಯವರಿಗೆ. ಇದ್ದಂತ ಸಮಸ್ಯೆಗಳನ್ನ ಎಲ್ಲಾ ರೀತಿಯಲ್ಲಿ ಪರಿಹಾರಗಳನ್ನು ಮಾಡೋದಕ್ಕೋಸ್ಕರ, ಅಥವಾ ಬರುವಂತಹ ಲಾಭ ಇನ್ನೂ ಅಧಿಕವಾದಂತಹ ಲಾಭದಾಯಕವಾದಂತಹ ಸಮಯ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಕರ ರಾಶಿಯವರು ಶನಿ ದೇವರ ಮೊರೆಯನ್ನು ಹೋಗಬೇಕು. ಶನಿ ದೇವರಿಗೆ ಪ್ರತಿ ಶನಿವಾರ ಪೂಜೆಗಳನ್ನ ಸಲ್ಲಿಸಿ ಆ ದೇವರ ಕೃಪಕಟಾಕ್ಷ ನಿಮ್ಮ ಮೇಲೆ ಬಿದ್ದಿದ್ದಂತ ಆದ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಗೋಲ್ಡನ್ ಟೈಮ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯೋಗಿ ಭವಿಷ್ಯ ಅನ್ನುವಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.